ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಕೂಡ ಇಷ್ಟು ಉದ್ದ ದಪ್ಪ ಆಗಬೇಕಂತ ನಿಮಗೆ ಆಸೆ ಇದೆಯಾ? ಹಾಗೂ ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ಎಷ್ಟೇ ನೀವು ಯಾವುದೇ ಒಂದು ಕೆಮಿಕಲ್ನ ಬಳಸಿದರೆ ಅದು ಅಂತೂ ಕಡಿಮೆ ಆಗ್ತಾನೇ ಇಲ್ಲ. ದಿನಕ್ಕೂ ದಿನ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ. ಜೊತೆಗೆ ಕೂದಲು ವೈಟ್ ಕೂಡ ಆಗ್ತಾ ಇದೆ. ಬಿಳಿ ಕೂದಲ ಸಮಸ್ಯೆಯಿಂದ ಬಹಳಷ್ಟು ಒದ್ದಾಡ್ತಾ ಇದ್ದೀರ ಅಂದಾಗ ಈ ಒಂದು ರೆಮಿಡಿ ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ. ಯಾಕಂದರೆ ಅಷ್ಟೊಂದು ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ, ಸಾಕಷ್ಟು ಈಸಿ ಕೂಡ ಇದೆ. ಯಾವುದೇ ಒಂದು ಜಾಸ್ತಿ ನಿಮಗೆ ಹಣ ಖರ್ಚು ಮಾಡದೆ ಮನೆಯಲ್ಲಿ ತಯಾರಿಸುವಂಥ ರೆಮಿಡಿ ಏನಂತ ಬನ್ನಿ ನೋಡ್ಕೊಳ್ಳೋಣ ವೀಕ್ಷಕರೇ, ತಡ ಮಾಡಿದೆ. ಇವಾಗ ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಹಂಚನ್ನು ಇಟ್ಕೊಂಡಿದ್ದೀನಿ, ಕಬ್ಬಿಣ ಬಾಳಿಗೆನ ತೊಗೊಂಡಿದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ನ ಆನ್ ಮಾಡಿಕೊಂಡು ಇದನ್ನು 2 ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು. ಬಹಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ, ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಡಬಲ್ ಗ್ರೋತ್ ಆಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆದಂಥ ನೈಸರ್ಗಿಕವಾದಂಥ ಇದು ಇವತ್ತಿನ ಒಂದು ಟಿಪ್ಸ್ ಇದೆ ವೀಕ್ಷಕರೇ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಏನಾದರೂ ಹೆಲ್ಪ್ ಆದರೆ ಖಂಡಿತ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಇವಾಗ ನೋಡಿ, ಇದು ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇರ್ತೀನಿ. ಯಾವ ನೀರನ್ನು ನಾವು ಕುಡಿಯೋಕ್ಕೆ ಬಳಸ್ತೀವಲ್ಲ ಆ ಒಂದು ನೀರನ್ನು 1 ಗ್ಲಾಸಷ್ಟು ತಗೊಳ್ಬೇಕು. ಕ್ವಾಂಟಿಟಿ ನೀವು ನೋಡಿಕೊಂಡು ಕಡಿಮೆ ಹೆಚ್ಚ ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ. ನಿಮ್ಮ ಲೆಂತ್ ಎಷ್ಟಿದೆ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಂತ ನೀವು ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಇವಾಗ ಇದರಲ್ಲಿ ನಾನು ಹಾಕ್ತಾ ಇರೋವಂಥ ಬ್ರೂ ಕಾಫಿ, ಇನ್ಸ್ಟೆಂಟ್ ಕಾಫಿ, ಯಾವುದೇ ನಿಮ್ಮ ಹತ್ರ ಇನ್ಸ್ಟೆಂಟ್ ಕಾಫಿ ಇದ್ದರೆ ಅದನ್ನು ನೀವು ಬಳಸ್ತಾ ಇರಬೇಕು. ಇಲ್ಲಿ ಬ್ರೂ ಇದೆ ಅಂತ ನಾನು ಹಾಕ್ತಾ ಇದ್ದೀನಿ. ಕಾಫಿಯಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರುತ್ತೆ, ಜೊತೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಮಿನರಲ್ಸ್ ಹಾಗೂ ವೈಟಮಿನ್ ಬಿ ಕೂಡ ಇದರಲ್ಲಿ ಇರುತ್ತೆ. ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲು ಸಿಲ್ಕಿ ಶೈನಿ ಕೂಡ ಆಗೋಕ್ಕೆ ನಿಶ್ಚಿತವೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು 2 ರಿಂದ 3 ಪುಡಿಯಷ್ಟು ಅಂದರೆ ಒಂದು 4-5 ಸ್ಪೂನಷ್ಟು ಕಾಫಿಯನ್ನು ಹಾಕೋತಾ ಇದ್ದೀನಿ. ಇಷ್ಟೊಂದು ಈಸಿ ಆದಂಥ ರೆಮಿಡಿ ಇದೆ, ಆದರೆ ಎಷ್ಟು ಮಾಡೋಕ್ಕೆ ಈಸಿ ಇದೆ ಅಲ್ವಾ? ನೀವು ಹಚ್ಕೊಂಡಿದ ಮೇಲೆ ನಿಮ್ಮ ಕೂದಲ ಮೇಲೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ನಾನು ಸ್ವತಃನೇ ಬಳಸಿದ್ದೀನಿ, ಹಾಗೂ ನಿಮಗೆ ಕೂಡ ಹೆಲ್ಪ್ ಆಗಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 3 ಪುಡಿ ಆಗೋಷ್ಟು ಅಂದರೆ ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ಕಾಫಿನ ಈ ಒಂದು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮ್ ಮೇಲೆ ಇದೇ ಥರ ಕುದಿಯೋಕ್ಕೆ ಬಿಡಬೇಕು. ಇದನ್ನು ನಾವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕುದಿಸ್ಕೋತೀವಲ್ವ ಅಷ್ಟೊಂದು ಚೆನ್ನಾಗಿ ರೀತಿಯಲ್ಲಿ, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ನಮಗೆ ಬೇಕಾಗಿರೋವಂಥ ರಿಸಲ್ಟ್ನ ಕೊಡುತ್ತೆ ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಯಾವ ಒಂದು ಕೆಮಿಕಲ್ ಇಲ್ಲ, ಯಾನೇ ಇಲ್ಲ, ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ನಾವು ಬೆಳವಣಿಗೆ ಮಾಡ್ಕೋಬೋದು. ತುಂಬ ಹೇರ್ ಫಾಲ್ ಆಗ್ತಾ ಇದೆ, ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಕಡಿಮೆ ಆಗ್ತಾಯಿಲ್ಲ. ಜೊತೆಗೆ ಬಿಳಿ ಕೂದಲು ಸಮಸ್ಯೆ ಅತ್ಯಂತನೇ ಆಗಿಬಿಟ್ಟಿದೆ ಅಂದಾಗ ಖಂಡಿತ ಈ ಒಂದು ರೆಮಿಡನ್ನು ನೀವು ಟ್ರೈ ಮಾಡಲೇಬೇಕು. ಯಾಕಂದರೆ ಅಷ್ಟೊಂದು ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ. ಇವಾಗ ನೋಡಿ, ಕುದಿಸ್ಕೊತಾ ಇದ್ದೀಯನ ಅಂದಾಗ ಎಷ್ಟು ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ. ಅದೇನಪ್ಪ ಅಂತ ಕೇಳಿದರೆ ಕಲೋಂಜಿ ಪೌಡರು. ಕಲೋಂಜಿ ಅಂತೂ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಲೋಂಜಿ ಪೌಡರ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಆನ್ಲೈನ್ ಕೂಡ ಇದನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ನೋಡಿ, ಕಲೋಂಜಿ ಹಾಕಿದ ತಕ್ಷಣ ಎಷ್ಟು ಕಪ್ಪಾಗಿ ಬಣ್ಣಕ್ಕೆ ತಿರುಗಿದೆ ಅಂತ ನೀವೇ ಇಲ್ಲಿ ನಿಮ್ಮ ಕಣ್ಣಾರೆ ನೋಡ್ಬೋದು. ನಾನು ಯಾವುದೇ ಒಂದು ಕೆಮಿಕಲ್ ಇಲ್ಲಿ ಬಳಸ್ತಾ ಇರಲಿಲ್ಲ, ಬರೀ ಈ 2 ಪದಾರ್ಥಗಳನ್ನು ಸೇರಿಸ್ಕೊಂಡು ನಿಮಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಏನಾದರೂ ಟ್ರೈ ಮಾಡಿಬಿಟ್ಟರೆ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ, ವೈಟ್ ಹೇರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಹಾಗೂ ಏನು ನಿಮಗೆ ಸ್ಕ್ಯಾಬ್ನಲ್ಲಿ ಬಿಳಿ ಕೂದಲು ಆಗುತ್ತೆ ಅಲ್ಲ, ಅದನ್ನು ಕೂಡ ತಡೆಗಟ್ಟೋ ಅಂಥ ಶಕ್ತಿ ಇವತ್ತಿನ ಈ ಒಂದು ರೆಮಿಡಿಯಲ್ಲಿದೆ. ನೋಡಿ, ಎಷ್ಟು ಈಸಿಯಾಗಿ ಇದೆ ರೆಮಿಡಿ ಮಾಡೋಕ್ಕೆ, ಅಷ್ಟೇ ಎಫೆಕ್ಟಿವ್
ಆದಂತ ಇದೆ. ಇವಾಗ ನೋಡಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಸೈಡ್ಗೆಲ್ಲ ನೋಡ್ಬೋದು ನೀವು ಎಷ್ಟು ಕಪ್ಪು ಕಪ್ಪು ಬಣ್ಣಕ್ಕೆ ಇವಾಗ ಇದು ತಿರುಗಿದೆ ಅಂತ. ಯಾವ ಒಂದು ಕೆಮಿಕಲ್ ಬಳಸದೆ ಕೂಡ ನಾವು ಈ ಥರ ನ್ಯಾಚುರಲ್ ರೆಮಿಡೀಸ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ನಾವು ಕೂದಲನ್ನ ಅಪ್ಲೈ ಮಾಡ್ಕೊಳ್ಬೋದು. ಜಾಸ್ತಿ ಹಣ ಕೂಡ ಬೇಕಾಗಿರಲ್ಲ. ನಾವು ಹಣವನ್ನು ಖರ್ಚು ಮಾಡಿ ಪಾರ್ಲರ್ನಲ್ಲಿ ಹೋಗಿ ಎಷ್ಟೆಲ್ಲ ಡೈಗಳನ್ನು ಬಳಸ್ತೀವಿ, ಹೇರ್ ಟ್ರೀಟ್ಮೆಂಟನ್ನು ತಗೋತೀವಿ, ಆದರೂ ಕೂಡ ಅದರಿಂದ ನಮಗೆ ಏನೂ ಒಂದು ಲಾಭ ಆಗೋದಿಲ್ಲ ಹೊರತು ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೂ ಹಾನಿ ಆಗುತ್ತೆ. ಬಹಳಷ್ಟು ಜನರಿಗಂತೂ ಈ ಒಂದು ಕಾಲದಲ್ಲಿ ಕೆಮಿಕಲ್ ಬಳಸೋದ್ರಿಂದ ಸ್ಕ್ಯಾಲ್ಪ್ನೇ ತುಂಬ ಡ್ಯಾಮೇಜ್ ಆಗ್ತಾಯಿದೆ, ಕೂದಲು ತುಂಬ ಡ್ಯಾಮೇಜ್ ಆಗ್ತಾಯಿದೆ. ಅವ್ರಿಗೆಲ್ಲ ಕೆಮಿಕಲ್ ಬೇಡಪ್ಪ ಅನ್ನೋರಿಗೆ ಇದೇ ಥರ ರೆಮಿಡೀಸ್ನ ಟ್ರೈ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದಿರುತ್ತೆ ವೀಕ್ಷಕರೇ. ಇದನ್ನು ನೀವು ಖಂಡಿತ ಟ್ರೈ ಮಾಡ್ತಾ ಬನ್ನಿ. ಎಷ್ಟು ಎಫೆಕ್ಟಿವ್ ಆದಂಥ ಅಂದರೆ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಅನ್ಕೋತಿರ್ಬೋದು ಎಷ್ಟಪ್ಪ ಹೊಗಳ್ತಾ ಇದ್ದಾಳೆ ಅಂತ. ಆದರೆ ಇದೇ ವೀಕ್ಷಕರೇ ಅಷ್ಟೊಂದು ಚೆನ್ನಾಗಂತ ಆದಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡಿ ನೀವು ಕೂಡ ನೋಡಿ. ಕಲ್ಲೊಂಜಿ ಕೂಡ ಹಾಗೂ ಕಾಫಿ ಪುಡಿಯನ್ನು ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ. ಈ ಥರ ಮಧ್ಯದಲ್ಲಿ ಸ್ಪೂನ್ನ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗುತ್ತೆ. ಜೊತೆಗೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡೆ ಇದನ್ನು ನೀವು ಕುದಿಸ್ಕೊಳ್ಬೇಕು. ಒಂದು 5ರಿಂದ 6 ನಿಮಿಷ ಕುದಿಸ್ಕೊಳ್ಳಿ ಸಾಕು ವೀಕ್ಷಕರೇ. ಭಾಳಷ್ಟು ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 1-2 ಸಲ ಆದರೂ ಯೂಸ್ ಮಾಡ್ತಾನೇ ಬನ್ನಿ. ಅಂದರೆ ತಕ್ಷಣವೇ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ವಾರದಲ್ಲಿ 1-2 ಸಲ ಮಾಡಿ ಈ ಒಂದು ರೆಮಿಡಿನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ಮುಂದೆ ವಿಡಿಯೋನಲ್ಲಿ ವಿಸ್ತಾರದಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ನಿಮಗೆ ಪ್ರಿಪರೇಷನ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದ್ದಾಯಿತು, ಬ್ಲ್ಯಾಕ್ ಕಲರ್ಗೆ ತಿರುಗಾಯಿತು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿಬಿಟ್ಟಿದೆ. ಇವಾಗ ಇದಕ್ಕೆ ಬೌಲ್ನಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ವಿ. ನೋಡಿರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಿರೋ ಅಂಥ ನೈಸರ್ಗಿಕವಾದ ಡೈ ರೆಡಿ ಆಗಿಬಿಟ್ಟಿದೆ ಅಂತ. ಇದನ್ನು ನೀವು ಒಂದು ಕಾಟನ್ ಹೆಲ್ಪ್ದಿಂದ ಅಂದರೆ ಹತ್ತಿ ಇರುತ್ತಲ್ವ, ಆ ಒಂದು ಕಾಟನ್ ಹೆಲ್ಪ್ಲಿಂದ ಇಡೀ ನಿಮ್ಮ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಹಚ್ಕೊಳ್ಳಿ. ಇದರಲ್ಲಿ ನಾನು ಆ್ಯಲೋವೆರಾ ಜೆಲ್ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಇದೆ ವೀಕ್ಷಕರೇ. ನಿಮ್ಮ ಕೂದಲು ತುಂಬಾ ಡ್ರೈ ಫ್ರೀಝಿ ಆಗಿಬಿಟ್ಟಿದೆ, ನಿಮಗೆ ಸಾಫ್ಟ್ ಹಾಗೂ ಸಿಲ್ಕಿ ಶೈನಿ ಹೇರ್ ಅಂದಾಗ ಈ ಥರ ನೀವು ಆ್ಯಲೋವೆರಾ ಜೆಲ್ನ ಕೂಡ ಹಾಕ್ಕೊಳ್ಬೋದು. ಇದು ಕೂಡ ವೈಟಮಿನ್ ಸಿ ಇರೋದ್ರಿಂದ ನಮಗೆ ಸ್ಕ್ಯಾಪ್ಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ ಹಾಗೂ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಸಾಫ್ಟ್ ಹಾಗೂ ಸಿಲ್ಕಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿಯೇ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಚೆನ್ನಾಗಿ ಅದನ್ನು ಕೂಡ ಹಾಕ್ಕೊಂಡಿದ ನಂತರ ಮಿಕ್ಸ್ ಮಾಡ್ಕೋತಾ ಬನ್ನಿ ಹಾಗೂ ವಾರದಲ್ಲಿ ಇದನ್ನು 2 ಸಲ ಟ್ರೈ ಮಾಡ್ತಾ ಬನ್ನಿ. ನೈಟ್ ಮಲಗೋವಾಗ ಹಚ್ಕೊಂಡು ಮಲಗಿ, ಇಲ್ಲಾಂದರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಮಾರ್ನಿಂಗ್ 1 ತಾಸು ಹಚ್ಕೊಂಡು ನಂತರ ನೀವು ತಲೆ ಸ್ನಾನ ಮಾಡ್ಕೋಬಹುದು. ಅದರಲ್ಲಿ ಏನು ಒಂದು ಪ್ರಾಬ್ಲಮ್ ಇಲ್ಲ. ಆದರೆ ವಾರದಲ್ಲಿ 1-2 ಸಲ ಮಾಡ್ತಾ ಬನ್ನಿ. ಹೀಗೆ ತಿಂಗಳಲ್ಲಿ 5ರಿಂದ 6 ಸಲ ಮಾಡಿದ್ರಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಆಗುತ್ತೆ. ಇದು ಒಂದು ನ್ಯಾಚುರಲ್ ರೆಮಿಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಇದೇ ಥರವಾದ ನ್ಯಾಚುರಲ್ ಆದಂಥ ಪರಿಹಾರ ಇರುವಂಥ ವೀಡಿಯೋಸ್ನ ನೋಡೋಕ್ಕೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ವೀಕ್ಷಕರೇ.